next one is measurement of actual performance. Okay, so measurement of actual performance is the another step, second step of the controlling. So this sometimes, so we can using different several techniques for measurement of performance. We are going to measure on the basis of the standards. That this all those things you already know. Okay, that's why we can use several techniques for measurement of performance. These include then personal observations. Okay, sometimes we can observing the people's work or subordinates what they are working into the organization. That is the personal observation. Then sample checking. Okay, what they are produced, just we are going to check that samples. So these samples should be our standards or not, just we are going to check it. Then after that, performance reports we are going to prepare. Okay, and the base of the standards is just we are going to prepare the performance reports. So we are using these are all the various techniques to measuring the performance. How to measure? Clear? So we are using the personal observations or any sample checking or any we are going to prepare the performance reports. Through that we are going to measure this actual performance. Like it is generally believed that measurement should be done after the task is completed. ಅಂದ್ರೆ ನಾವು ಒಂದು ಮೆಷರ್ ಮಾಡ್ಬೇಕಾದ್ರೆ ಹೇಗಪ್ಪ ಮಾಡ್ತೀವಿ? ಈಗ ಕೆಲಸ ನಡೀತಾನೆ ನಾವು ನೋಡ್ತಿರ್ತೀವ ಹೇಗ್ ನಡೀತಿದೆ ಅಂತ, ಅಥವಾ ಕೆಲಸ ಕಂಪ್ಲೀಟ್ ಆದ್ಮೇಲೆ ನೋಡ್ತೀವ ಅದು ಸರಿಯಾಗಿ ನಡೀತಿದ್ಯಾ ಅಥವಾ ಇಲ್ವಾ ಅಂತ. ಓಕೆ, ಸೊ ಅದರಿಂದ ಒಂದು ಮೆಷರ್ಮೆಂಟ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂತ, ಆಕ್ಚುಲಿ ನಾವು ಯೂಶುವಲಿ ನಾವು ಮೆಷರ್ಮೆಂಟ್ ಮಾಡೋದೇ ಹೋಗುತ್ತಾ ಆಫ್ಟರ್ ದ ಟಾಸ್ಕ್ ಈಸ್ ಕಂಪ್ಲೀಟ್. ಓಕೆ, ಇವಾಗ ಏನೋ ಒಂದು ವರ್ಕ್ ಕೊಟ್ಟಿರ್ತೀವಿ ನೀನ್ ಹೀಗ್ ಮಾಡು ಅಂತ. ಓಕೆ, ಸೊ ಅದ್ ಮಾಡಿದಾದ್ಮೇಲೆ ಜಸ್ಟ್ ಅದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾನೆ, ಒಂದು ಸೀನಿಯರ್ ಅಥವಾ ಸುಪೀರಿಯರ್ ಹೋಗಿ ನನಗೆ ಕೊಟ್ಟಿರುವಂತ ಕೆಲಸ ಹೇಗ್ ಮಾಡಿದಾನೆ ಅಂತ ನೋಡ್ತಾರೆ. ಓಕೆ, sometimes ಏನಾಗುತ್ತೆ, ಜಸ್ಟ್ ವಿ ಕ್ಯಾನ್ ಗೋಯಿಂಗ್ ಟು ಸಿ ವಾಟ್ ದ ಸಬಾರ್ಡಿನೇಟ್ಸ್ ಕ್ಯಾನ್ ಪರ್ಫಾರ್ಮ್ ಇನ್ ಟು ದ ಆರ್ಗನೈಸೇಷನ್. ಸೊ ಇದು ಒಂದು ಸ್ಟೆಪ್, ಏನೋ ಒಂದು ಟಾಸ್ಕ್ ಕೊಟ್ಟು ಅದು ಕಂಪ್ಲೀಟ್ ಆದ್ಮೇಲೆ ಅದು ಸರಿ ಇದೆಯಾ ತಪ್ಪಿದ್ಯಾ ಅಂತ ನೋಡೋದು. ಇನ್ನೊಂದು ಟಾಸ್ಕ್ ಅಂತ ಏನ್ ಒಂದು ಕೆಲಸ ನಡೀತಿದ್ಯೋ, ಒಂದು ಟಾಸ್ಕ್ ಕೊಟ್ಟಿದಾದ್ಮೇಲೆ ಒಂದು ಪರ್ಫಾರ್ಮೆನ್ಸ್ ಹೇಗ್ ನಡೀತಿದ್ಯಾ ಅಂತ ಅವ್ರು ಮಾಡ್ತಾ ಇರುವಾಗ್ಲೇನೆ ಅದು ಗಮನಿಸುವಂತದ್ದು. ಸೊ ಈ ರೀತಿ ನಾವು ಇಲ್ಲಿ ಮೆಷರ್ಮೆಂಟ್ ಅಂತ ಮಾಡ್ಬೋದು. ಓಕೆ, ಸೊ ವೆನ್ ಎವರ್ ಇಟ್ ಇಸ್ ಪಾಸಿಬಲ್ ಟು ಮೆಷರ್ಮೆಂಟ್ ಆಫ್ ವರ್ಕ್ ಶುಡ್ ಬಿ ಡನ್ ಡ್ಯೂರಿಂಗ್ ದಿ ಪರ್ಫಾರ್ಮೆನ್ಸ್ ಶುಡ್ ಬಿ ದೇ ಆರ್ ಪರ್ಫಾರ್ಮ್ಡ್ ಇನ್ ಟು ದ ಆರ್ಗನೈಸೇಷನ್. ಏನ್ ಪರ್ಫಾರ್ಮೆನ್ಸ್ ನಡೀತಿರ್ಬೇಕಾದ್ರೆ ನೋಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಇನ್ ಕೇಸ್ ಆಫ್ ಅಸೆಂಬ್ಲಿಂಗ್ ಟಾಸ್ಕ್, just we are going to assemble the different products. Assembling task, each part produced should be checked before assembling. Okay, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇಟ್ಕೊಳ್ಳಿ. ಈ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿ ಕಾರನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅನ್ನ ಬೇರೆ ಬೇರೆ ಕಡೆ ಪ್ರೊಡ್ಯೂಸ್ ಮಾಡಿ ಜಸ್ಟ್ ಅಸೆಂಬಲ್ ಮಾಡಿ ಫೈನಲಿ ಒಂದು ಫಿನಿಶ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಜಸ್ಟ್ ಅಸೆಂಬಲ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಪಾರ್ಟ್ ಅನ್ನ ಅವಾಗಲೇ ಚೆಕ್ ಮಾಡ್ಬಿಡೋದು. ಏನ್ ಕರ್ತಿದ್ಯಾ, ಏನಾದ್ರು ಮಿಸ್ಟೇಕ್ ಆಗಿದೆ, ಏನೋ ಚೇಂಜಸ್ ಮಾಡ್ಬೇಕಾ ಅಂತ ಅಟ್ ಅ ಟೈಮ್ ಬಿಫೋರ್ ಅಸೆಂಬ್ಲಿಂಗ್ ನಾವು ಚೆಕ್ ಮಾಡಿ ಫೈನಲಿ ಅಸೆಂಬಲ್ ಮಾಡಿದಾಗ ಅದು ಒಂದು ಟಾಸ್ಕ್ ಡೆಫಿನೆಟ್ಲಿ ಬೇಗನೆ ಮತ್ತೆ ಒಂದು ಒಳ್ಳೆ ರೀತಿ ಕಂಪ್ಲೀಟ್ ಆಗುತ್ತೆ. ಸಪೋಸ್ ಇಪ್ಪೇನಿ ನಾನು ಏನ್ ಚೆಕ್ ಮಾಡಿಲ್ಲ, ಫೈನಲಿ ಅದಾದ್ಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಚೆಕ್ ಮಾಡಿದಾಗ ಅದೇನಾಗುತ್ತೆ, ಏನಿ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದರಿಂದ ಇವಾಗ ಅಸೆಂಬಲ್ ಮಾಡಕ್ ಹೋದ್ರೆ ಬಿಫೋರ್ ಅಸೆಂಬ್ಲಿಂಗ್ ಜಸ್ಟ್ ನಾನು ಪ್ರತಿಯೊಂದು ಚೆಕ್ ಮಾಡ್ತಾ ಅಸೆಂಬಲ್ ಮಾಡ್ತಾ ಹೋದಾಗ ಏನೇ ಪ್ರಾಬ್ಲಮ್ಸ್ ಇಲ್ಲದೆ ನಮ್ಮ ಒಂದು ವರ್ಕ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಒಂದು ಮೆಷರ್ಮೆಂಟ್ ಅನ್ನ ಮಾಡ್ಬೋದು ಅಂತ. ಓಕೆ, ಸೊ ಲೈಕ್ these types of measurement of performance of an employee may require preparation of a performance report by the superior. ನಾನು ಆಗಲೇ ಹೇಳಿದೆ, sometimes we are also preparing the performance reports with the help of the measurement of performance. ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡಬೇಕಾದ್ರೆ ನಾವು ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂತ. ಈ ರಿಪೋರ್ಟ್ ಅನ್ನ ಯಾವ ರೀತಿ ನಾವು ಮೆಷರ್ ಮಾಡ್ತೀವಿ, ಯಾವ ಬೇಸ್ ಮೇಲೆ ಮೆಷರ್ ಮಾಡ್ತೀವಿ ಅಂದ್ರೆ ಆನ್ ದ ಬೇಸಿಸ್ ಆಫ್ ದಟ್ ಗ್ರಾಸ್ profit ratio, then net profit ratio, then return on investment. Okay, ಇಲ್ಲಿ gross profit ratio ಅಂತ ಕರಿತೀವಿ, then net profit ratio or return on investment ROI ಅಂತ ಕರಿತೀವಿ. ಓಕೆ, ಅಂದ್ರೆ
ನಾವು ಎಷ್ಟು ಗ್ರಾಸ್ ಪ್ರಾಫಿಟ್ ಅನ್ಕೊಂಡು, ಎಷ್ಟು ನೆಟ್ ಪ್ರಾಫಿಟ್, ಮತ್ತೆ ರಿಟರ್ನ್ ಎಷ್ಟು ಇನ್ವೆಸ್ಟ್ ಮಾಡಿ, ಎಷ್ಟು ಅನ್ಕೊಂಡಿದ್ವಿ, ಎಷ್ಟು ಬಂದಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡಿದೀವಿ, ಎಷ್ಟು ಅದಕ್ಕೆ ರಿಟರ್ನ್ ಬಂದಿದೆ. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಮೆಷರ್ಮೆಂಟ್ ಅನ್ನ ಮಾಡ್ಬೋದು. ಓಕೆ, ಇಫ್ ಎನಿ ಫಾರ್ ಎಕ್ಸಾಂಪಲ್ ಈಗ ಇನ್ ದ ಮಾರ್ಕೆಟಿಂಗ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಆರ್ ಇನ್ಕ್ರೀಸಿಂಗ್ ಮಾರ್ಕೆಟ್ ಶೇರ್ಸ್, ಇದ್ರ ಬೇಸ್ ಮೇಲೆ ನಾವು ಮೆಷರ್ ಮಾಡ್ಬೋದು. ಈಗ ನಮ್ಮ ಒಂದು ಸ್ಟ್ಯಾಂಡರ್ಡ್ಸ್ ಪರ್ಫಾರ್ಮೆನ್ಸ್, ಒಂದು ಆಕ್ಟಿವಿಟಿ ಇನ್ಕ್ರೀಸ್ ಆದ್ರೆ ನಮ್ಮ ಒಂದು ಮಾರ್ಕೆಟ್ ಶೇರ್, ಸೊ ಮಾರ್ಕೆಟ್ ಶೇರ್ ಇನ್ಕ್ರೀಸ್ ಆದ್ರೆ ಒಂದು ಗುಡ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಮೆಷರ್ ಮಾಡ್ಬೋದು. ಓಕೆ, ಅಥವಾ ಇವಾಗ ಇಲ್ಲಿ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಅಂತ ಕರಿತೀವಿ. ನಂಬರ್ ಆಫ್ ಯೂನಿಟ್ ಸೋಲ್ಡ್, ನಮ್ಮ ಒಂದು ಸೇಲ್ಸ್ ಮಾರ್ಜಿನ್, ಈ ಒಂದು ಬೇಸ್ ಮೇಲೆ ಒಂದು ಸೇಲ್ಸ್ ಮಾರ್ಜಿನ್ ಇನ್ಕ್ರೀಸ್ ಆಗಿದೆಯಾ ಅಥವಾ ಒಂದು ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ಬೋದು. ಓಕೆ, ಅಂದ್ರೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ, ಎಷ್ಟು ಸೋಲ್ಡ್ ಮಾಡಿದೀವಿ, ಎಷ್ಟು ನಮ್ಮ ಹತ್ರ ಉಳ್ಕೊಂಡಿದೆ. ಸೊ ಈ ರೀತಿ ಮೆಷರ್ ಮಾಡೋದ್ರಿಂದ ನಾವು ಈಸಿಯಾಗಿ ಒಂದು ಐಡೆಂಟಿಫೈ ಮಾಡ್ಬೋದು ಅಂತ. ಓಕೆ, ಸಮ್ ಟೈಮ್ಸ್ ಲೈಕ್ ಈಗ ಪ್ರೊಡಕ್ಷನ್, ಇನ್ ದ ಪ್ರೊಡಕ್ಷನ್ process we can going to identify the number of pieces of production, so number of units of production, then quality or sometimes sample checkings also we can made. We are producing our products, it should be our standards or not. Okay, so these are all those things should be performed in measurement of actual performance. Okay, clear? So this is the second step of controlling process, measurement of actual performance. Clear? ನಾವು ಯಾವ ರೀತಿ ಎಲ್ಲ ಒಂದು actual performance ಅನ್ನ ಮೆಷರ್ ಮಾಡ್ತೀವಿ ಅಂತ. ಓಕೆ, ಸೊ ಇಲ್ಲಿ ನಾವು ಬಿಫೋರ್ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆದ್ಮೇಲೆ ಮೆಷರ್ ಮಾಡ್ತೀವಿ. ಈಗ ಸಮ್ಟೈಮ್ಸ್ ಆಕ್ಟಿವಿಟಿ ನಡೀತಾ ಇದ್ದಂಗೆ ಮೆಷರ್ ಮಾಡ್ತೀವಿ. ಲೈಕ್ ಆನ್ ದ ಬೇಸ್ ಆಫ್ ದಿಸ್ gross profit ratio, then net profit ratio, then return on investment, or number of units produced, or number of units sold, or including marketing shares. Okay, on the basis of these we can go into measuring this actual performance. So this is the second step of controlling process.